ಹೇ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೈನ್ ಫಾರ್ 30 ಡೇಸ್ 30 ಟಾಕ್. ದಿಸ್ ಈಸ್ ಡೇ 5. ರೀಸೆಂಟಾಗಿ ಒಂದು ಪೆಂಗ್ವಿನ್ ಸ್ಟೋರಿ ವೈರಲ್ ಆಯಿತು. ಎಲ್ಲರೂ ಕೇಳಿದ್ದೀರಾ ಅನ್ಕೋತೀನಿ. ಎಲ್ಲ ಪೆಂಗ್ವಿನ್ ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರು, ಒಂದು ಪೆಂಗ್ವಿನ್ ಮಾತ್ರ 70 ಕಿಲೋಮೀಟರ್ಸ್ ಬೇರೆ ರೂಟಲ್ಲಿ ಹೋಗಿದ್ದು. ಸಡನ್ನಾಗಿ ಥಿಂಕ್ ಮಾಡಿದ್ರೆ ಆ್ಯಂಡ್ ಜಡ್ಜ್ ಮಾಡಿದರೆ ಅನಿಸುತ್ತೆ ಮೇ ಬಿ ಇಟ್ ಲಾಸ್ಟ್ ಅಂತ, ಮಿಸ್ ಆಗಿರ್ಬೋದೇನೋ ಅಂತ. ಗುಂಪಲ್ಲಿ ಎಲ್ಲರ ಜೊತೆ ಅವ್ರು ಏನು ಮಾಡ್ತಿದ್ದಾರೋ ಅದನ್ನು ಫಾಲೋ ಮಾಡೋದು ಈಸಿ, ಬಟ್ ಓನ್ ಇಂಟ್ರೆಸ್ಟ್ ಓನ್ ಪಾತ್ನ ಫಾಲೋ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಕ್ರೌಡ್ಗೆ ಕ್ಲಾರಿಟಿ ಇಷ್ಟ, ಇಂಡಿವಿಜುವಲ್ಗೆ ಕರೇಜ್ ಬೇಕು. ಲೈಫಲ್ಲಿ ಕೂಡ ಇದೆ ಪ್ಯಾಟ್ರನ್. ಡಿಗ್ರಿ, ಇಂಜಿನಿಯರಿಂಗ್, ಇಟ್ ಈಸ್ ಸೇಫ್. ಜಾಬ್ ಕೂಡ ಸೇಫ್, ರೊಟೀನ್ ಸೇಫ್, ಪ್ರಿಡಿಕ್ಟಬಲ್ ಲೈಫ್ ಕೂಡ ಸೇಫ್. ಆದರೆ ಯಾರೂ ಕೇಳಲ್ಲ ನಿನಗೆ ನಿಜವಾಗ್ಲೂ ಏನಿಷ್ಟ ಅಂತ. ಡಿಫ್ರೆಂಟ್ ಇಂಟ್ರೆಸ್ಟ್ ಚೂಸ್ ಮಾಡಿದ್ರೆ, ಡಿಫ್ರೆಂಟ್ ಪಾತ್ನ ಚೂಸ್ ಮಾಡಿದ್ರೆ ನಮಗಿಂತ ಸೊಸೈಟಿಗೆ ಜಾಸ್ತಿ ಟೆನ್ಷನ್. ಏನಪ್ಪ ನೀನು ಈ ಥರ ಮಾಡ್ತಿದ್ಯಾ, ಎಲ್ಲರೂ ಮಾಡೋ ಥರನೇ ಮಾಡು, ಇದನ್ನು ಚೂಸ್ ಮಾಡಿದ್ರೆ ನೀನಂತೂ ಉದ್ಧಾರ ಆಗಲ್ಲ. ಆ್ಯಂಡ್ ಫ್ಯೂಚರ್ ಏನು ಅಂತ ಕ್ವಶನ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಟೆನ್ಷನ್ ಯಾರಿಗಾಗಬೇಕು ಗೊತ್ತಾ? ಇಂಟ್ರೆಸ್ಟ್ ಇಗ್ನೋರ್ ಮಾಡಿದ್ಮೇಲೆ ರೆಗ್ರೆಟ್ ಬರೋ ಫ್ಯೂಚರ್ಗೆ. ಪ್ಯಾಷನ್ ಚೂಸ್ ಮಾಡೋದು ರಿಸ್ಕ್ ಇರ್ಬೋದು, ಬಟ್ ಇಟ್ ಗೀವ್ಸ್ ಐಡೆಂಟಿಟಿ. ನಿನಗೊಂದು ಸಿಂಪಲ್ ಸಜೆಷನ್ ಆ್ಯಂಡ್ ರಿಮೈಂಡರ್ ಏನಂದರೆ, ಚೂಸ್ ಯುವರ್ ಇಂಟ್ರೆಸ್ಟ್, ಬಿಲ್ಡ್ ಯುವರ್ ಓನ್ ಡೈರೆಕ್ಷನ್, ಟ್ರಸ್ಟ್ ವಾಟ್ ಜೆನ್ಯೂನ್ಲಿ ಎಕ್ಸೈಟ್ಸ್ ಯು, ಡೂ ವರ್ಕ್ ಆನ್ ಯುವರ್ ಓನ್ ಥಾಟ್ಸ್, ಟ್ರಸ್ಟ್ ಯುವರ್ ಓನ್ ಐಡಿಯಾಸ್ ಆ್ಯಂಡ್ ಬಿಲ್ಡ್ ಆನ್ ಯುವರ್ ಓನ್ ಪ್ಯಾಷನ್. ಎಲ್ಲರ ಜೊತೆ ಹೋಗೋದು ನಾರ್ಮಲ್, ನಿನ್ನ ಇಷ್ಟ ನಿನ್ನ ಡ್ರೀಮ್ ಜೊತೆ ಹೋಗೋದೇ ಲೈಫ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತೆ ನಾಳೆ ಮಾತಾಡೋಣ. ಬಾಯ್ ಬಾಯ್.